ನಟ ನಟಿ ನಿರ್ದೇಶಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ನಿರ್ಮಾಪಕ ಕನಕಪುರ ಶ್ರೀನಿವಾಸ್. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ ಜೋಗಿ ಪ್ರೇಮ್. ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾಗೆ ದೂರನ್ನ ನೀಡಿದ್ದಾರೆ. ಕನಕಪುರ ಶ್ರೀನಿವಾಸ್ ಹೇಳಿಕೆಗೆ ಪ್ರೇಮ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಪಿ ಅರ್ಜುನ್ರಿಂದಲೂ ಶ್ರೀನಿವಾಸ್ ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ಕಾಟನ್ ಪೇಟೆ ಚಿತ್ರದ ಆಡಿಯೋ ಲಾಂಚ್ ಸಂದರ್ಭದಲ್ಲಿ ನಿರ್ದೇಶಕ ನಟ ನಟಿಯರ ಮೇಲೆ ಕನಕಪುರ ಶ್ರೀನಿವಾಸ್ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಅಂದ್ರೆ ಬಹಿರಂಗ ವೇದಿಕೆಯಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಪುನೀತ್ ರಾಜ್ಕುಮಾರ್, ಜೋಗಿ ಪ್ರೇಮ್, ಎಪಿ ಅರ್ಜುನ್, ಡಿಸಿಎಂ ಡಿಕೆ ಸೇರಿದಂತೆ ಅನೇಕರ ವಿರುದ್ಧವಾಗಿ ಮಾತನಾಡಿದ್ರು. ಕೇಳಿಸಿಕೊಳ್ಳೋದಕ್ಕೆ ಆಗದಷ್ಟು ಅಸಹ್ಯಕರ ಪದಗಳನ್ನು ಬಳಸಿದ್ರು. ಕನಕಪುರ ಶ್ರೀನಿವಾಸ್ ಆಡಿದ್ದ ಮಾತುಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಈಗ ಜೋಗಿ ಪ್ರೇಮ್ ಹಾಗೆ ಎಪಿ ಅರ್ಜುನ್ ಫಿಲ್ಮ್ ಚೇಂಬರ್ಗೆ ದೂರನ್ನ ದಾಖಲಿಸಿದ್ದಾರೆ. ಕನಕಪುರ ಶ್ರೀನಿವಾಸ್ ಆ ವೇದಿಕೆಯಲ್ಲಿ ಏನೆಲ್ಲ ಮಾತನಾಡಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ. ಇವತ್ತಿಂದ ಪಿಕ್ಚರ್ ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರೆ ಇವತ್ತು ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗಿ 100 ಕೋಟಿ ದುಡ್ಡು ಹೊಡಿಕೊಂಡು ಫೋನ್ ತೆಗೆಯಲ್ಲ. ಬರಿಯ ನಾನು ಮುಂದೆ ಔಷಧಿ ಹೋರಾಡ್ತೇನೋ ಬಾಳ ಮುಂದೆ ಯಾಕೆ ಈ ತರ ಮನೆ ಆಡ್ ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮ್ಗೆ? ದೇವ್ರ ಕೊಟ್ಟವ್ರೆ ಕೋಟಿ ಗಂಟೆ ದುಡ್ಡು. ಊರಲ್ಲಿ ಎಣ್ಣೆ ಬೇಯಿಸೋದು ನನ್ಗೆ ಗೊತ್ತಿಲ್ಲ, ಎಲ್ಲ ಗೊತ್ತು ನಿಮಗೆ. ಎಣ್ಣೆ ಬೇಯಿಸೋದು, ಕುರಿ ಬೇಯಿಸೋದು ಎಲ್ಲ ಗೊತ್ತು. ಅಂತ ಜೋಗಿ ಅಂತ ಪಿಕ್ಚರ್ ಮಾಡಿದ್ರೆ ನಾಷ್ಟ ಮಾಡ್ಬಿಟ್ಟೆ ನೀನು. ಸಿನಿಮಾ ಬಗ್ಗೆ ನಾಶ ಮಾಡ್ಬಿಟ್ಟೆ ನೀನು. ಯಾರು ಉದ್ಧಾರ ಮಾಡಿದ್ಯಾ? ಕರಿಯಾದ ಪಿಕ್ಚರ್ ಮಾಡಿದ್ರು ಸ್ವಚ್ಛ ಹೋದ. ಅವತ್ತು ಸಾಲ ಮಾಡಿದ್ರು ಕೊರ್ರಿ ಸ್ವತಃ ಬಾಲರಾಜ್ ಅಂತ ಆನೆಕಲ್ಲನ್ನು. ನೀವೆಲ್ಲ ಒಬ್ಬ ಡೈರೆಕ್ಟ್ರ, ನಿಮ್ಗೆ ನಾಚಿಕೆ ಏಕೆ ಏನಿಲ್ಲ. ಫೋನ ಹೋಯ್ತೀರ ಇಂಥ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್. ಗಮನಿಸ್ತಾ ಇದ್ದೀವಿ, ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಆಡಿದಂತಹ ಮಾತುಗಳು ಈಗ ನಟ ನಟಿಯರು ಹಾಗೆ ನಿರ್ದೇಶಕರನ್ನ ಕೆರಳುವಂತೆ ಮಾಡಿದೆ. ಹೀಗಾಗಿ ಈಗಾಗಲೇ ಪ್ರೇಮ್ ಅವರು ಮತ್ತೆ ಎಪಿ ಅರ್ಜುನ್ ಅವರು ದೂರನ್ನ ದಾಖಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಮಾಲ್ತೇಶ್? ಮಧು ನಾಗರಾಜ್ ಪ್ರಮುಖವಾಗಿ ಕನಕಪುರ ಶ್ರೀನಿವಾಸ್ ಅವರು ನಿರ್ಮಾಪಕರೇನು ಮೊನ್ನೆ ಅಷ್ಟೇ ಕಾಟನ್ ಪೇಟೆ ಸಿನಿಮಾದ ಆಡಿಯೋ ರಿಲೀಸ್ ವೇಳೆ ಏನೋ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಈಗ ಪ್ರಮುಖವಾಗಿ ಜೋಗಿ ಪ್ರೇಮ್ ಅವರು ಹಾಗೆ ನಿರ್ದೇಶಕ ಎಪಿ ಅರ್ಜುನ್ ಅವರು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಅವತ್ತು ಮಾತನಾಡುವಂತಹ ಬರದಲ್ಲಿ ಒಂದಿಷ್ಟು ಅವಾಚ್ಯ ಪದಗಳನ್ನ ಬಳಸಿ ಕನಕಪುರ ಶ್ರೀನಿವಾಸ್ ಅವರು ನಿಂದನೆ ಮಾಡಿದ್ರು. ಸೊ ಚಿತ್ರೋದ್ಯಮದಲ್ಲಿರ್ತಕ್ಕಂತಹ ಸಾಕಷ್ಟು ಸ್ಟಾರ್ಗಳ ಬಗ್ಗೆ ಮಾತನಾಡಿದ್ರು. ಅಂದ್ರೆ ಅವರು ನಿರ್ಮಾಪಕರುಗಳಿಗೆ ಮತ್ತೆ ನಿರ್ದೇಶಕರುಗಳಿಗೆ ನಟರುಗಳಿಗೆ ಅಡ್ವಾನ್ಸ್ ಕೊಟ್ಟಿದೆ, ಅವರು ಸರಿಯಾಗಿ ನನಗೆ ಸ್ಪಂದಿಸಿರ್ಲಿಲ್ಲ ಅನ್ನುವಂಥದ್ದನ್ನ ಹೇಳುವ ಬರದಲ್ಲಿ ಸಾಕಷ್ಟು ಅವಾಚ್ಯ ಪದಗಳಿಂದ ಅವತ್ತು ನಿಂದಿಸುವಂತಹ ಕೆಲಸ ಆಗಿತ್ತು. ಸಹಜವಾಗಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು, ಸೊ ದರ್ಶನ್ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು, ಸೊ ಜೋಗಿ ಪ್ರೇಮ್ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು, ಎಪಿ ಅರ್ಜುನ್ ಅವ್ರ ಕೂಡ ಬಗ್ಗೆ ಮಾತಾಡಿದ್ರು. ಸೊ ಇವತ್ತು ಪ್ರಮುಖವಾಗಿ ಪ್ರೇಮ್ ಅವರು ಅವಾಚ್ಯ ಶಬ್ದಗಳನ್ನ ಬಳಸಿರೋದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು, ಫಿಲಂ ಚೇಂಬರ್ಲೆ ಮನವಿ ಮಾಡಿರ್ತಕ್ಕಂಥದ್ದು ಇಷ್ಟ ಅವ್ರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನ ಆಗ್ಬೇಕು ಅನ್ನೋಂಥದ್ದು ಒಂದು ಕಡೆ. ಆದ್ರೆ ಇನ್ನ ಮಾನನಷ್ಟೇ ಮೊಕದ್ದಮೆ ಹಾಕೋಕ್ಕೂ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗಾಗಲೇ ಕೆಪಿ ಅಗ್ರಹಾರದ ಠಾಣೆಯಲ್ಲಿ ಕೂಡ ಕನಕಪುರ ಶ್ರೀನಿವಾಸ್ ಅವರ ವಿರುದ್ಧ ದೂರನ್ನು ಕೂಡ ಜೋಗಿ ಪ್ರೇಮ್ ಅವರು ದಾಖಲು ಮಾಡಿದ್ದಾರೆ. ಸೊ ಅಂದ್ರೆ ಈ ಒಂದು ಡೆಫಾಮೇಷನ್ ಕೇಸ್ ಹಾಕೋದ್ರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದಕ್ಕೆ ಅವರು ಖಂಡನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವತ್ತೇ ಅವ್ರು ಪ್ರಶ್ನೆ ಮಾಡಬೇಕಿತ್ತು, ಬಟ್ ಅದನ್ನ ಹೊರತುಪಡಿಸಿ ಈಗ ಈ ರೀತಿ ಪದಗಳನ್ನ ಬಳಸಿ ನಿಂದನೆ ಮಾಡುವಂಥದ್ದು ಎಷ್ಟು ಸರಿ? ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಕೂತು ಮಾತನಾಡಬಹುದತ್ತೆ, ಬಟ್ ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸರಿಯಾದ ಕ್ರಮದಲ್ಲಿ ಅವ್ರು ಮಾತನಾಡಿಲ್ಲ ಅನ್ನೋಂಥದ್ದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಫಿಲಂ ಚೇಂಬರ್ ನಿಂದ ಆಗಿರ್ಬೋದು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥದ್ರಿಂದ ಯಾವ ರೀತಿ ಕ್ರಮ ಆಗುತ್ತೆ, ಅವರು ಯಾವ ರೀತಿ ತೀರ್ಮಾನಕ್ಕೆ
ಬರ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮಧು, ನಾಗರಾಜ್. ಅವರ ಹೇಳಿಕೆಯನ್ನ ಗಮನಿಸೋದಾದ್ರೆ ಈಗ ಜೋಗಿ ಪ್ರೇಮ್ ವಿರುದ್ಧವಾಗಿ 10 ಲಕ್ಷ ವಂಚನೆ ಮಾಡಿದ್ದಾರೆ, 18 ವರ್ಷ ಆಯ್ತು ಇಸ್ಕೊಂಡ್ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಪ್ರೇಮ್ ಕೂಡ ಈಗ ನೀವು ಹೇಳ್ದಂತೆ ಪೊಲೀಸ್ ಸ್ಟೇಷನ್ಗೆ ದೂರನ್ನ ದಾಖಲಿಸಿದ್ದಾರೆ ಅಂತ. ಆ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಮಾಲ್ತೇಶ್? ಜೋಗಿ ಪ್ರೇಮ್ ಅವರು ಈಗಷ್ಟೇ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ. ಬಟ್ ಸಹಜವಾಗಿ ಏನಂತಂದ್ರೆ 10 ಲಕ್ಷ ಕನಕಪುರ ಶ್ರೀನಿವಾಸ್ ಅವರು ಏನು ಅಡ್ವಾನ್ಸ್ ಕೊಟ್ಟಿದ್ರು, ಬಟ್ ಅದು 8-9 ವರ್ಷಗಳ ಹಿಂದೆ ಆಗಿತ್ತು. ಬಟ್ ಅದಾದ ನಂತರ ನಡುವೆ ಸಾರಾಗೋವಿಂದ್ ಅವರ ಮಧ್ಯಸ್ಥಿಕೆಯಲ್ಲಿ ಕೂಡ ಅವರಿಗೆ ಅನಿವಾರ್ಯ ಸಂದರ್ಭದಲ್ಲಿ ನಾನು ಅದನ್ನ ವಾಪಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದೇನೆ. ಬಟ್ ಆದ್ರೆ ಚಿತ್ರೋದ್ಯಮದ ಚಟುವಟಿಕೆಗಳಿಗೆ ಅಂದ್ರೆ ಇವರೇನೋ ಒಂದು ಸಿನಿಮಾ ಮಾಡ್ಲಿಕ್ಕೆ ಅವಕಾಶಕ್ಕೆ ಕೇಳಿದ್ರು, ಆ ಸಂದರ್ಭದಲ್ಲಿ ತಗುಲಿರುವಂತಹ ವೆಚ್ಚಗಳಿಗೆ ನಾವು ಬಳಸಿರ್ತಕ್ಕಂಥ ಹಣವನ್ನ ಕೊಟ್ಟಿಲ್ಲ. ಬಟ್ ಅದನ್ನ ಹೊರತುಪಡಿಸಿ ಉಳಿದ ಹಣವನ್ನ ವಾಪಸ್ ಕೊಡುವಂತ ಕೆಲಸ ಕೂಡ ಆಗಿತ್ತು. ಬಟ್ ಆ ಸಂದರ್ಭದಲ್ಲಿ ಮಾತನಾಡೋದನ್ನ ಬಿಟ್ಟು ಈಗ ಏಕಾಏಕಿ ಈ ರೀತಿ ಹರಿಹಾಯ್ತಾ ಇರ್ತಕ್ಕಂಥದ್ದು ಮತ್ತೆ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನಮಗೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮಗೂ ಕೂಡ ಪದಗಳನ್ನ ಬಳಸಲಿಕ್ಕೆ ಬರುತ್ತೆ ಅನ್ನೋಂಥ ರೀತಿಯಲ್ಲಿ ಪ್ರೇಮ್ ಅವರು ಮಾತನಾಡಿರ್ತಕ್ಕಂಥದ್ದು. ಬಟ್ ಇದಕ್ಕೆ ನಂತರ ಕನಕಪುರ ಶ್ರೀನಿವಾಸ್ ಅವರು ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ ಮತ್ತೆ ಈಗ ದೂರು ಕೊಟ್ಟಿರ್ತಕ್ಕಂಥದ್ರ ಬೆನ್ನಲ್ಲ ಯಾವ ರೀತಿ ಅದಕ್ಕೆ ಬಂದು ಸ್ಪಂದಿಸ್ತಾರೆ ಮತ್ತು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮಧು, ನಾಗರಾಜ್. ಓಕೆ ಮಾಲ್ತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.